ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಖುದ್ದಾಗಿ ಮಾತಾಡೋಕ್ಕೆ ಇವತ್ತು ನಮ್ಮ ಜೊತೆ ಸುಂದರ್ರಾಜ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಹಾಯ್ ಸರ್, ಮೊದಲಿದಾಗಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸರ್. ಆರೋಗ್ಯವಂತರಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತಲೇ ಅರ್ಥ. ಆರೋಗ್ಯವೇ ಭಾಗ್ಯ. ಯಾಕೆಂದರೆ ನಮ್ಮ ಹತ್ರ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವ್ರ ಹತ್ರ ನಾನು ಸದಾ ಬೇಡ್ಕೊಳ್ಳೋದು, ನೀನು ಏನು ಕಡಿಮೆ ಮಾಡಿದ್ರು ಮಾಡಪ್ಪ, ಆರೋಗ್ಯವನ್ನು ಕಡಿಮೆ ಮಾಡಬೇಡ ಅಂತ ಕೇಳ್ಕೊತೀನಿ ಯಾವಾಗಲಷ್ಟೇ. ಹೆಲ್ತಿ ಮೈಂಡ್ ಈಸ್ ಎ ಹೆಲ್ತಿ ಬಾಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು 75ನೇ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಎಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಸರ್? ಆ್ಯಕ್ಚುಲಾಗಿ ಈ ಒಂದು ಏನು ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವದ ಒಂದು ಕಾರ್ಯಕ್ರಮವನ್ನು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಆಯೋಜಿಸ್ತಾ ಇದ್ದಾರೆ. ನಾನು ಇವತ್ತೇ ಅವರ ಜೊತೆ ಕೈ ಜೋಡಿಸಿರೋದು. ಯಾಕಂದರೆ ಹಿಂದೆ ಈಗಾಗಲೇ ಈ ಒಂದು ಏನು ಪ್ಲ್ಯಾನಿಂಗ್ ಕಮಿಟಿ ಅಂತ ಏನಿತ್ತು, ಅದರಲ್ಲಿ ರಾಜನ್ ಸಿಂಗ್ ಬಾಬು ಇದ್ದರು, ಮತ್ತು ನಮ್ಮ ಅನೇಕ ಹಿರಿಯರು ಬೇರೆ ಬೇರೆಯವರೆಲ್ಲ ಇದ್ದಾರೆ. ನನಗೆ ಇವಾಗ ಅವರು ಬಂದು ನೀವು ಸೇರ್ಕೋಬೇಕು ಅಂತ ಹೇಳಿದಾಗ, ಯಾಕೆಂದರೆ ನನಗೆ 2 ಜವಾಬ್ದಾರಿ ಇದೆ. ಒಂದು, ನಾನೇ ವೈಯಕ್ತಿಕವಾಗಿ ಸುಂದರ್ರಾಜ್ ಆಗಿ ಇದರಲ್ಲಿ ಭಾಗವಹಿಸೋದು, ಜೊತೆಗೆ ನನಗೆ ವಾಣಿಜ್ಯ ಮಂಡಳಿಯ ಒಂದು ಉಪಾಧ್ಯಕ್ಷನಾಗೂ ಇರೋದ್ರಿಂದ ನಾನು ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದರೆ ಅದು ವಾಣಿಜ್ಯ ಮಂಡಳಿಯ ಪರವಾನಗಿ ನನಗಿರಬೇಕು. ಅಂದರೆ ನಾವೆಲ್ಲ ಸೇರಿ ಯೋಚನೆ ಮಾಡಿ ಬರೋದು ಅಂತಂದು. ಬಹುಶಃ ಈ ವಿಷ್ಣುವರ್ಧನ್ ವಿಚಾರದಲ್ಲಿ ಯಾರು ಏನು ಅಂದರೆ 75 ವರ್ಷದ ಅಮೃತೋತ್ಸವ ಏನು ಮಾಡೋದಂದರೆ ಎಲ್ರಿಗೂ ಖುಷಿ, ಸಂತೋಷದ ವಿಷಯ. ನಾವು ಎಲ್ಲರೂ ಕೈ ಜೋಡಿಸ್ತೀವಿ ಅನ್ನುವ ನಂಬಿಕೆ. ಮತ್ತು ನಾನು ವೈಯಕ್ತಿಕವಾಗಿ ಭಾಗವಹಿಸ್ತಾ ಇದ್ದೀನಿ. ಮುಖ್ಯವಾಗಿ ನನಗೆ ಪರಮ ಮಿತ್ರ ವಿಷ್ಣುವರ್ಧನ್. ಇಸ್ ಜಸ್ಟ್ ನಾಟ್ ಎ ಫಿಲ್ಮ್ ಆ್ಯಕ್ಟರ್, ನನಗೆ ಬಾಲ್ಯ ಸ್ನೇಹಿತ. ಮತ್ತು ನಾನು ಸಿನಿಮಾ ರಂಗಕ್ಕೆ ಬರೋಕ್ಕೆ ಮುಂಚೆನೇ ನನ್ನ ಸಂಪತ್ ಕುಮಾರ್ ಅಂತ ಏನು ಕರಿತಾ ಇದ್ವಿ, ನ್ಯಾಷನಲ್ ಕಾಲೇಜು, ನ್ಯಾಷನಲ್ ಮಿಡ್ಲ್ ಸ್ಕೂಲು, ಹೈಸ್ಕೂಲಲ್ಲೇ ಅದರ ಮುಂದುವರೆದ ಭಾಗವಾಗಿ ಚಿತ್ರನಟನಾಗಿ ಸುಮಾರು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಬಿರುದನ್ನೇ ಸಾಧನೆ ಮಾಡಿದಂಥ ವ್ಯಕ್ತಿ. ಯಾಕಂದರೆ ಕರ್ನಾಟಕ ರತ್ನ ಒಂದು ಬಿರುದನ್ನು ಪಡೆದಂಥ ನಟ. ಜೊತೆಗೆ ಸಾಹಸ ಸಿಂಹ ಅಂತಲೂ ಬಿರುದು ಅವ್ರಿಗೆ ಬಂದಿತ್ತು. ಮೇಲಾಗಿ ಅತ್ಯಂತ ಸುಹೃದ್ರೂಪಿ ನಟ. ಬಹಳ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ನಾಗರಹಾವಿನಿಂದ ಹಿಡಿದು, ಎಲ್ಲ ನಾಗರಹಾವಕ್ಕೂ ಮುಂಚೆ ವಂಶವೃಕ್ಷ, ಅಲ್ಲಿಂದ ಹಿಡಿದು ಕೊನೆಯ ಸಿರಿವಂತ ಅಂತ ಅವರ ಸಿನಿಮಾ, ಅದು ಲಾಸ್ಟ್ ಸಿನಿಮಾ ಅವ್ರದ್ದು. ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಮಾಡಿದಾಗ ಅದ್ರಲ್ಲಿ ನಾನು ಕೂಡ ಅಭಿನಯಿಸಿದ್ದೆ ಅದರಲ್ಲಿ. ಸೊ ಫ್ರಮ್ ದ ಡೇ ನಂಬರ್ 1 ಟು ದ ಲಾಸ್ಟ್ ಡೇಸ್ ಆಫ್ ಹಿಸ್ ಲೈಫ್ ನಾನಿದ್ದೆ ಅನ್ನೋದು ನನಗೆ ಪ್ರೌಡ್ ಮೂಮೆಂಟು. ಬಟ್ ಅಷ್ಟೇ ದುಃಖ, ಅವನಿಲ್ಲ ಅನ್ನೋದು ಅಷ್ಟೇ ದುಃಖವಾದ ಒಂದು ವಿಚಾರ. ಈಗ ಈ ಒಂದು ಅಮೃತ ಮಹೋತ್ಸವದ ಸಲುವಾಗಿ ಮತ್ತೆ ಅವನ ಸೇವೆ ಮಾಡುವ ಒಂದು ಕೆಲಸ ನನಗೆ ಸಿಕ್ಕಿದೆ. ಅದು ಬರೀ ಅವ್ರ ಸಿನಿಮಾ ತೋರಿಸೋದು, ಅವ್ರ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲ, ಅವರಲ್ಲಿ ಇದ್ದಿದ್ದ ಏನೇನು ಮಾನವೀಯತೆಯ ಒಂದು ವಿಚಾರಗಳಿತ್ತು ಅದನ್ನು ಇವತ್ತಿನ ಜನಗಳಿಗೆ, ಇವತ್ತಿನ ಕಲಾವಿದರುಗಳಿಗೆ, ಇವತ್ತಿನ ನಿರ್ಮಾಪಕರಿಗೆ, ಇವತ್ತಿನ ನಿರ್ದೇಶಕರುಗಳಿಗೆ ಹೇಳೋ ಒಂದು ಅವಕಾಶ ನನಗೆ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡಿಕೊಂಡು ನಾವೇನು ಚಿತ್ರರಂಗಕ್ಕೆ ಇಷ್ಟು ವರ್ಷ ಇದರಿಂದ ಏನನ್ನು ನಾವು ಪಡೆದಿದ್ದೀವಿ ಅದನ್ನು ವಾಪಸ್ಸು ತಿರುಗಿ ನಮ್ಮ ಚಿತ್ರರಂಗಕ್ಕೆ ಕೊಡಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹೇಳಿದಾಗೆ ಅವರು ಮಾಡಿದಂಥ ಅಂಥ ಮಹಾಸೇವೆಯನ್ನು ಸ್ಮರಿಸ್ತಾ ಮತ್ತು ಈ ಅಮೃತ ಮಹೋತ್ಸವದಲ್ಲಿ ನಾನು ಕೂಡ ಭಾಗಿಯಾಗಿ ಕೆಲಸ ಮಾಡೋದಕ್ಕೆ ನನಗೆ ತುಂಬ 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 ಇಷ್ಟ ಆಗಿದೆ. ಓಕೆ, ಸೂಪರ್ ಸರ್. ಸರ್, ಇನ್ನೊಂದು ವಿಚಾರ ಕೇಳಬೇಕು. ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ, ಟಾಕ್ಸಿಕ್. ಸರ್ ಜೊತೆ ಮೇಘನ ಮ್ಯಾಮ್ ಸಮೇತ ವರ್ಕ್ ಮಾಡಿದವರು, ಏನು ಹೇಳ್ತೀರಾ ಅನ್ನುವಂಥದ್ದು ಸರ್? ಏನಿಲ್ಲ, ಅದ್ಭುತವಾಗಿ ಬರುತ್ತೆ. ನಥಿಂಗ್ ಡೂಯಿಂಗ್, ಒಂದು ಅಲ್ಟಿಮೇಟ್ ಸಿನಿಮಾ ಅದು ಟಾಕ್ಸಿಕ್ ಅಂತ ಏನೇ ಹೇಳ್ಬೋದು ಜನ. ಯಾಕೆಂದರೆ ನನಗೆ ಇವತ್ತಿಗೂ ನನ್ನ ನವೀನ್ ಗೌಡ, ನಿಮಗೆಲ್ಲ ಯಶ್, ನವೀನ್ ಗೌಡ ನಮ್ಮ ಬೆನಕಾದ ಪ್ರಾಡಕ್ಟ್. ಬೆನಕ ಅಂದರೆ ಬೆಂಗಳೂರು ನಗರ ಕಲಾವಿದರ ತಂಡದಲ್ಲಿ ಒಬ್ಬ ಕಲಾವಿದನಾಗಿ ಹೊರಹೊಮ್ಮಿದ ಒಂದು ದೈತ್ಯ ಪ್ರತಿಭೆ, ಅದು ಯಶ್. ಅದು ಮೊದಲನೇ ಅವರ ಸಿನಿಮಾಗಳಾಗಿರ್ಬೋದು, ಅವರ ಸೀರಿಯಲ್ಗಳಾಗಿರ್ಬೋದು, ಮತ್ತು ನನ್ನ ಮಗಳ ಜೊತೆ ಮಾಡಿದಂಥ ರಾಜಾ ಹುಲಿ ಆಗಿರ್ಬೋದು, ಇವೆಲ್ಲ ನೋಡ್ತಾ ಬಂದಾಗ ಅವನಲ್ಲೊಂದು ಕಿಚ್ಚಿತ್ತು, ಒಂದು ಫೈರ್ ಬ್ರ್ಯಾಂಡ್ ಅವನು. ಹಾಗಾಗಿ ಅವನ KGF ಪಾರ್ಟ್ 1, ಪಾರ್ಟ್ 2 ಇದೆಲ್ಲ ಮಾಡ್ತಾ ಅತಿ ಎತ್ತರಕ್ಕೆ ಬೆಳೆದು ಇವತ್ತು ಟಾಕ್ಸಿಕ್ ಅನ್ನೋ ಸಿನಿಮಾ ಬರ್ತಾ ಅಂದರೆ ಜನ ಕಾಯ್ತಾ ಇದ್ದಾರೆ. ಕೇವಲ ಕನ್ನಡಿಗರು ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗ ಕಾಯ್ತಾ ಇದೆ. ಅದು ಒಂದು ಇಟ್ಸ್ ಗೋಯಿಂಗ್ ಟು ರೀರೈಟ್ ದಿ ಹಿಸ್ಟ್ರಿ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಅದೊಂದು ಚರಿತ್ರೆನೇ ಬರೆಯುತ್ತೆ ಆ ಸಿನಿಮಾ ಅನ್ನುವ ಉದ್ದೇಶ ನನಗಿದೆ. ಅದು ಲೇಡಿ ಡೈರೆಕ್ಟ್ರು ಬೇರೆ. ಸೊ ಒಂಥರ ಏನೇನದು ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳ್ತಾ ಆ ಸಿನಿಮಾಗೆ ಎಲ್ಲ ಯಶಸ್ಸನ್ನು ಕಾಣಲಿ. ಹೆಸರಲ್ಲೇ ಯಶಸ್ಸಿದೆ. ಸೊ ಯಶಸ್ಸು ಮತ್ತು ಯಶಸ್ಸು ಎರಡೂ ಸೇರ್ಕೊಂಡು ಹೋಗಲಿ ಅನ್ನೋದು ನನ್ನ ಇಚ್ಛೆ.
ಥ್ಯಾಂಕ್ ಯು ಸೋ ಮಚ್ ಸರ್. ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬಕ್ಕೆ ಸಾಕಷ್ಟು ದೊಡ್ಡ ತಯಾರಿನೇ ಮಾಡ್ಕೊಂಡಿದ್ದೀರಾ ಅಂತ ನಾವು ಕಾಯ್ತಾ ಇದ್ದೀವಿ ಕುತೂಹಲದಿಂದ. ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀರಾ, ಅವಾಗ ಸಿಗೋಣ, ಮಾತಾಡೋಣ ಅಂತ ಹೇಳ್ತೇನೆ ಸರ್. ಖಂಡಿತ ಮಾತಾಡೋಣ. ನಿನಗೂ ಒಳ್ಳೆಯದಾಗಲಿ. ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ ಇವತ್ತಿನ ಯಂಗ್ಸ್ಟರ್ಸ್ಗಳು ತುಂಬ ಕಷ್ಟಪಟ್ಟು ನೀವೆಲ್ಲ ಕೆಲಸ ಮಾಡ್ತಾಯಿದ್ದೀರಾ. ಯಾಕಂದರೆ ಉದ್ಯೋಗಂ ಪುರುಷ ಲಕ್ಷಣ ಅಂತೀವಿ, ಇಲ್ಲಿ ಉದ್ಯೋಗಂ ಸ್ತ್ರೀಯರ ಲಕ್ಷಣ ಕೂಡ ಆಗಿರೋದ್ರಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ತುಂಬ ಖುಷಿಯಾಗುತ್ತೆ ಮಗಳೇ. ನೀವೆಲ್ಲ ನೋಡಿ ನಿಮ್ಮ ಕಲಿತ ನೀವೆಲ್ಲ ಇಂಟರ್ವ್ಯೂ ಮಾಡ್ತಾ ಇರೋದು ನೋಡಿದಾಗ ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಹಾಗೇ ನಾನು ನಮ್ಮ ಫೋಕಸ್ ಕನ್ನಡದ ಎಲ್ಲ ನನ್ನ ವೀಕ್ಷಕರಿಗೆ ನಾನು ಹೇಳ್ತೀನಿ, ನಮ್ಮ ಚಿತ್ರಗಳನ್ನ ಬೆಂಬಲಿಸಿ. ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ನೀವು ಇಷ್ಟಪಟ್ಟು ಥಿಯೇಟ್ರಿಗೆ ಬರದೇ ಇದ್ದರೆ ನಾವು ಕಷ್ಟದಲ್ಲೇ ಇದ್ಬಿಡ್ತೀವಿ. ಅದು ನಮ್ಮ ಕಷ್ಟವನ್ನು ನೀಗಿಸ್ಬಿಟ್ಟು ನಿಮ್ಗೆ ಇಷ್ಟಪಡುವಂಥ ಚಿತ್ರ ಕೊಡ್ತಾಯಿದ್ದೀವಿ. ದಯಮಾಡಿ ನೋಡಿ. ನನ್ನ 250ನೇ ಚಿತ್ರ ಚಾರ್ಜ್ ಶೀಟ್ ಚಿತ್ರಮಂದಿರದಲ್ಲಿ ನಡೀತಾ ಇದೆ. ದಯವಿಟ್ಟು ಅದನ್ನು ಬೆಂಬಲಿಸೋದ್ರ ಮೂಲಕ ಕನ್ನಡ ಚಿತ್ರವನ್ನು ಬೆಳೆಸಿ, ಪೋಷಿಸಿ, ಬಾಳಿಸಿ. ನಮಸ್ಕಾರ. ಎಸ್, ಇಷ್ಟ ಆಗಿತ್ತು ಸುಂದರ್ ರಾಜ್ ಸರ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ. ಕ್ಯಾಮ್ರಾಮ್ಯಾನ್ ಪ್ರತಾಪ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.